ಇಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿರುವಂಥ ಸಮಸ್ಯೆಗಳ ವಿಚಾರದಲ್ಲಿ ಮಾತನಾಡಿ ಅಂತಂದರೆ ಒಬ್ಬರಿಗೂ ಕೂಡ ಮಾತನಾಡೋಕ್ಕೆ ನಾಲಿಗೆನೂ ಕೂಡ ಇಲ್ಲ. ಬಿದ್ದೋಗಿದೆ ಅಂತ ಕಾಣಿಸ್ತಾ ಇದೆ. ಇನ್ನುಳಿದಿದೆಲ್ಲ ಮಾತನಾಡಿ ಅಂದರೆ ಆಹಾ ಏನೆಲ್ಲ ಮಾತನಾಡ್ತಾರೆ, ಒಬ್ಬರಿಸ್ತಾರೆ, ಬೊಬ್ಬೆರಿತಾರೆ. ಅದನ್ನು ಕೇಳಿದರೆ ಅವ್ರೇನ್ರಿ ಮಾಡಿದ್ದಾರೆ, ಇವರೇನ್ರಿ ಮಾಡಿದ್ದಾರೆ ಅಂತ ಹೇಳಿ ಬೊಗಳೆ ಬೀಳ್ಕೊಂಡು ಓಡಾಡ್ತಾರೆ. ಆದರೆ ಈ ವಿಚಾರ ಬಂತಂದರೆ ಸಾಕು, ಓಹೋ ಒಂದು ಕುರಿ ಮ್ಯಾ ಅಂತಂದರೆ ಇನ್ನೊಂದು ಕುರಿನೂ ಮ್ಯಾ ಅನ್ನೋಕ್ಕೆ ಶುರುವಾಗುತ್ತೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇಲ್ಲಿ ಹಂಗೆ ಆಗಿರೋದೀಗ. ಇಲ್ಲಿಯವರೆಗೂ ಕೂಡ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಇವೆಲ್ಲ ಆಗೋಯ್ತು. ದೆಹಲಿ ಫ್ಲೈಟ್ ಹತ್ತಿದ್ದು ಆಯಿತು, ವಾಪಸ್ ಬಂದಿದ್ದು ಆಯಿತು. ಈಗ ಇನ್ನೂ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದರು. ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ತಣ್ಣಗಾಗಿದೆ, ಎಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದೂ ಆಯಿತು. ಹೈಕಮಾಂಡೇ ಅಂತಿಮ ಅಂತ ಹೇಳಿದ್ದೂ ಆಯಿತು. ಆದರೆ ಇಲ್ಲಿ ಕೂತ್ಕೊಂಡು ಇವ್ರು ಹೇಳಿದ್ರು, ಅವ್ರ ಮನೆಯಲ್ಲಿರುವಂಥವ್ರು ಇಲ್ಲ 5 ವರ್ಷನೂ ಇವರೇ ಸಿ ಎಂ ಆಗಿರ್ತಾರೆ ಅಂತ ಹೈಕಮಾಂಡೇ ಹೇಳಿಬಿಟ್ಟಿದೆ, ಅಲ್ಲಿಗೆ ಮುಗಿದೋಯ್ತು ಅಂತ. ಏನ್ರಿ ಈ ಥರ ಎಲ್ಲ? ಏನು ರಾಜ್ಯದ ಜನರ ಜೊತೆಗೆ ತಮಾಷೆ ಮಾಡ್ಕೊಂಡು ಕೂತಿದ್ದೀರಾ? ಯಾರು ಲಂಗು ಲಗಾಮು ಇಲ್ವಾ? ಅಥವಾ ಹೈಕಮಾಂಡ್ಗೇನೆ ಲಂಗು ಲಗಾಮು ಇಲ್ವೇನೋ, ಅದಕ್ಕೆ ಹಿಂಗೆ ಆಡ್ತಾ ಇದ್ದೀರೇನೋ ಎಲ್ಲರೂ? ಸ್ಟೋರಿ ನೋಡಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಕಾವು. 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಬದಲಾವಣೆಗೆ ಕಾರಣಗಳೇ ಇಲ್ಲ ಅಂದ್ರು ಯತೀಂದ್ರ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಈ ಸಭೆಯ ನಂತರ ನಾಯಕತ್ವ ಬದಲಾವಣೆಗೆ ಕದನ ವಿರಾಮ ಬಿದ್ದಿದೆ ಅನ್ನೋ ಚರ್ಚೆಗಳು ನಡೆದಿದ್ವು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇಂದು ಬೆಳಗಾವಿ ಸುವರ್ಣಸೌಧಕ್ಕೆ ಆಗಮಿಸಿದ ಯತೀಂದ್ರ ಸಿದ್ದರಾಮಯ್ಯ ತಂದೆ ಸಿಎಂ ಕುರ್ಚಿ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳುತ್ತಿರುತ್ತಾರೆ. ಈಗ ಯಾವುದೇ ನಾಯಕತ್ವವನ್ನ ಬದಲಾವಣೆ ಮಾಡಲ್ಲ ಅಂತ ನಮ್ಮ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಸಿದ್ದರಾಮಯ್ಯ ಬದಲಾವಣೆಗೆ ಕಾರಣಗಳೇ ಇಲ್ಲ ಎಂದಿರುವ ಯತೀಂದ್ರ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಎಂದಿದ್ದಾರೆ. ನಮ್ಮ ಪಕ್ಷದವರು ಏನು ಹೇಳ್ತಾರೆ ಎಂಬುದು ನಮಗೆ ಮಾತ್ರ ಗೊತ್ತಿರುತ್ತೆ, ವಿರೋಧ ಪಕ್ಷಗಳಿಗೆ ಏನು ಗೊತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇತ್ತು, ಈಗಲೂ ಇದೆ. ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ ಯತೀಂದ್ರ. ಹೌದು, ಸಿಎಂ ಕುರ್ಚಿ ಕದನ ವಿಚಾರವಾಗಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಇತ್ತು, ಈಗಲೂ ಗೊಂದಲವಿದೆ ಎಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು, ಹೀಗಾಗಿ ಗೊಂದಲ ಇತ್ತು. ಆದರೆ ಈಗ ಹೈಕಮಾಂಡ್ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದೆ ಅಂತ ಸಿಎಂ ಪುತ್ರ ಯತೀಂದ್ರ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಎಲ್ಲಾ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ, ಹೈಕಮಾಂಡ್ ಈಗಲೇ ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ದಾರೆ ಅಂತ ಮೇಲ್ಮನೆ ಸದಸ್ಯ ಯತೀಂದ್ರ ಸ್ಪಷ್ಟಪಡಿಸಿದ್ದಾರೆ. ನಾ ಮೊದಲಿಂದಾನು ಅದನ್ನ ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗ್ಬೇಕು, ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತನಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. 5 ವರ್ಷಗಳ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಆಗದ ಬಗ್ಗೆ ಆಗಲ್ಲ, ಅದನ್ನೇ ಹೇಳಿದೀನಿ. ಇಲ್ಲ ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ, ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಿದ್ದೀನಿ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಬಟ್ ಹೈಕಮಾಂಡ್ ಅಂತೂ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ. ಗೊಂದಲ ಇತ್ತು. ಯಾಕೆ ಅಂತಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ. ಎಲ್ಲ ಪಕ್ಷದಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಈ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 5 ವರ್ಷ ಮುಂದುವರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಹೊಸತೊಂದು ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅಂತ ಮತ್ತೆ ಅವರು ಇವತ್ತು ಕೂಡ ಹೇಳಿದ್ದಾರೆ. ನಮ್ಮಲ್ಲಿ ಪಕ್ಷದಲ್ಲಿ ವಿವಾದ ಇತ್ತು, ಇದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸದ್ಯಕ್ಕೆ ಹೈಕಮಾಂಡ್ ಬದಲಾವಣೆ ಬಗ್ಗೆ ಯೋಚನೆ ಮಾಡಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಯಿತು ಅನ್ನುವಾಗ ಇಲ್ಲ, ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನುವಂತ ಹೊಸ ಹೊಗೆ ಆಡುವ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಪಬ್ಲಿಕ್ ಟಿವಿಗೆ ಯತೀಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆ. ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತನಾಡುವಾಗಲೂ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಪುನರುಚ್ಚರಿಸಿದ್ದಾರೆ. ಈ ಹಿಂದೆಯೂ ಇದೇ ಹೇಳಿದ್ದೆ, ಈಗಲೂ ಇದನ್ನೇ ಹೇಳುತ್ತೇನೆ. ಸಿದ್ದರಾಮಯ್ಯ ಬದಲಾವಣೆಗೆ ಕಾರಣಗಳೇ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಸಿಎಂ ಪುತ್ರ ಯತೀಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಇಲ್ಲ, ನಾನು ಯಾವ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆಗಲ್ಲ, ಅದನ್ನೇ ಹೇಳಿದೀನಿ. ಇಲ್ಲ ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ, ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಿದೆ. 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಿಎಂ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ.
ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಎನ್ನುತ್ತಾ ಸಿಎಂ ಸಿದ್ದರಾಮಯ್ಯ ಮುಂದೆ ಸಾಗಿದ್ದಾರೆ. ಮುಂದಿನ 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳುವಂತ ಹೈಕಮಾಂಡ್? ನಾವು ಎಲ್ಲಿ ನೋಡಪ್ಪ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ? ರಾಜಕೀಯ ಒಳಸುಳಿಗಳ ಮೇಲಾಟ, ಪಟ್ಟಿಗೆ ಪಟ್ಟು ಮುಯಿಗೆ ಮುಯಿ ಅಸ್ತ್ರ, ಜೊತೆಗೆ ಕೋಲ್ಡ್ ವಾರ್ ಕೂಡ ಶುರುವಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಪವರ್ ಶೇರ್ ವಿಚಾರ ಏನಿದೆ ಅದು ಮತ್ತೆ ಬಿಸಿಯೇರಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಫುಲ್ ಟರ್ಮ್ ಸಿಎಂ ಅನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ಸಹಜವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರನ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಸಿಎಂ ಸಿದ್ದರಾಮಯ್ಯ ಅವರ ಜಾಣ ನಡೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಂದೇಶ ಬಂದಿದ್ರೂ ಕೂಡ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಒಂದು ರೀತಿಯಲ್ಲಿ ಅಲರ್ಟ್ ಆಗಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡಲು ಶುರು ಮಾಡಿದೆ. ಆದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಎಲ್ಲ ಒಂದ್ ಕಡೆ ಸಾಫ್ಟ್ ಆದಂತೆ ಕಾಣ್ತಾ ಇದೆ. ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಜೊತೆಗೆ ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ರವಿ ಗಣಿಗ ಆಗಿರ್ಬೋದು, ಎಲ್ಲರೂ ಕೂಡ ಅಂದ್ರೆ ಡಿಸಿಎಂ ಅನ್ನ ಏನ್ ಬೆಂಬಲಿಸ್ತಾ ಇದ್ರು ಎಲ್ಲಾ ಶಾಸಕರು ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಪೇ ಅಂತಿಮ ಅಂತ ಡಿ.ಕೆ. ಶಿವಕುಮಾರ್ ಟೀಮ್ ಅಂದ್ಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸವಾಲಾಗ್ತಾ ಇದ್ರೋ ಅಥವಾ ಅತಿಯಾದ ವಿಶ್ವಾಸವೋ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ವಾ? ಮಾಜಿ ಸಚಿವ ರಾಜಣ್ಣ ಹೊಸ ಬಾಂಬ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಅವರ ವೈಯಕ್ತಿಕ ಅಂತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ವಿಪಕ್ಷಗಳು ಕುರ್ಚಿ ಕದನದ ಬಗ್ಗೆ ಮಾತನಾಡೋದು ಅವರ ಕಾಯಕ ಎಂದಿರುವ ರಾಜಣ್ಣ, ಡಿಕೆಶಿ ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಉದ್ಭವವಾಗಲ್ಲ ಅಂತ ಕಡ್ಡಿ ತುಂಡಾದಂತೆ ಮಾತನಾಡಿದ್ದಾರೆ. ಪಕ್ಷ ನನಗೆ ದ್ರೋಹ ಮಾಡಿಲ್ಲ, ಆದರೆ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಯಾರ ಹೆಸರು ಹೇಳದೆ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಡಿಕೆಶಿ ಮುಖ್ಯಮಂತ್ರಿಯಾದ್ರೆ ಸಂಪುಟ ಸೇರೋದಿಲ್ಲ ಅಂತ ಮಾಜಿ ಸಚಿವ ರಾಜಣ್ಣ ಪುನರುಚ್ಚರಿಸಿದ್ದಾರೆ. ಎಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರೆ. ನಾನು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತೀವಿ. ಇಟ್ ಈಸ್ ಆಲ್ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದ್ರಿ, ಎಲ್ಲ ಕಾರಣ ಯಾರ್ಯಾರೆಲ್ಲ ಷಡ್ಯಂತ್ರ ರೂಪಿಸಿರ್ತಕ್ಕಂಥವ್ರು ಇರ್ತಾರೆ, ಅದ್ರಲ್ಲಿ ಆಗಿರ್ತವೆ. ಜನವರಿಯಲ್ಲಿ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತಾ? ಜನವರಿ ಮೊದಲ ವಾರದ ಸುಳಿವು ಕೊಟ್ಟ ಡಿಕೆ ಬಣ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆಗೆ ಡಿಕೆ ಟೀಮ್ ನಿರಾಕರಿಸಿದೆ. ಹೈಕಮಾಂಡ್ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಪಬ್ಲಿಕ್ ಟಿವಿಗೆ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ನನಗೆ ಮಾತನಾಡಬೇಡಿ ಅಂದಿದ್ದಾರೆ, ನಾನು ಮಾತನಾಡಲ್ಲ ಅಂದಿದ್ದಾರೆ. ಇನ್ನು ಡಿಕೆ ಸಿಎಂ ಆದ್ರೆ ಸಚಿವ ಸ್ಥಾನ ಬೇಡವೆಂದ ರಾಜಣ್ಣಗೂ ಟಕ್ಕರ್ ಕೊಟ್ಟಿದ್ದಾರೆ. ಬೇರೆಯವರಿಗೆ ಅವಕಾಶ ಮಾಡಿಕೊಡಲು ಈ ರೀತಿ ಹೇಳಿರಬಹುದು ಅಂದಿದ್ದಾರೆ. ಶಾಸಕ ಶಿವಗಂಗಾ ಬಸವರಾಜ್ ಮತ್ತೆ ಸಂಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ದಾರೆ. ಜನವರಿ 2ರ ನಂತರ ನಾನು ಮಾತನಾಡ್ತೀನಿ ಅಂದಿದ್ದಾರೆ. ಈ ಹಿಂದೆ ಹೇಳಿದ್ದಕ್ಕೆ ಬದ್ಧನಾಗಿದ್ದೇನೆ, ಆದರೆ ಈಗ ಮಾತನಾಡಲ್ಲ. ಯತೀಂದ್ರ ಪೂರ್ಣಾವಧಿಯ ಸಿಎಂ ಹೇಳಿಕೆ ನನಗೆ ಗೊತ್ತಿಲ್ಲ, ನಾನು ಆಮೇಲೆ ಮಾತನಾಡ್ತೀನಿ ಅಂದಿದ್ದಾರೆ. ಡಿಕೆ ಅವರು ಮುಖ್ಯಮಂತ್ರಿ ಅವಕಾಶ ಇದೆಯಾ? ಯಾವಾಗ ಆಗ್ಬೋದು? ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಏನು ವಿಶೇಷತೆ ಇಲ್ಲ, ನಾರ್ಮಲ್ ಆಗಿ ಹೈಕಮಾಂಡ್ ಕರೀತದೆ, ಚರ್ಚೆ ಮಾಡ್ತಾ ಇರ್ತದೆ, ಆ ವಿಷಯವಾಗಿ ಹೋಗ್ತಿರ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಕಾಲ ಬಂತ? ಜನವರಿ ಮಾತಾಡ್ತೀನಿ. ಕಾಂಗ್ರೆಸ್ನಲ್ಲಿ ಕದನ ವಿರಾಮ ಸಂದರ್ಭದಲ್ಲೇ ಕೆಲವರ ಹೇಳಿಕೆಗಳು ಸದ್ದು ಮಾಡ್ತಾ ಇರುವಂತದ್ದು. ಯತೀಂದ್ರ ಅವರ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಆದರೆ ಇದ್ರ ಬಗ್ಗೆ ಡಿ.ಕೆ.ಶಿ ಬಣದವರು ನಾವು ಮಾತನಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಾತಾಡಬೇಡಿ ಅಂತ ಹೇಳಿದರೆ ನಾವು ಮಾತನಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕುಣಿಗಲ್ ರಂಗನಾಥ್ ಅವರು ಇವತ್ತು ಇದನ್ನ ಹೇಳಿರುವಂಥದ್ದು. ಹೈಕಮಾಂಡ್ ಅವರು ನಮ್ಗೆ ಮಾತಾಡಬೇಡಿ ಅಂತ ಸೂಚನೆ ಕೊಟ್ಟವರು, ಹಾಗಾಗಿ ನಾವು ಮಾತಾಡಲ್ಲ ಅಂದಿದ್ದಾರೆ. ಆದರೆ ಕುಣಿಗಲ್ ರಂಗನಾಥ್ ಅವರು ಕೆ.ಎನ್. ರಾಜನ್ ಅವರ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿ.ಕೆ.ಶಿ ಸಿಎಂ ಆದರೆ ಅವರು ತಾವು ಸಚಿವರಾಗಲ್ಲ, ಸಂಪುಟ ಸೇರಲ್ಲ ಅನ್ನೋಂಥ ಮಾತನ್ನ ಹೇಳಿದರು. ಅವರ ಹೇಳಿಕೆ ಎಲ್ಲ ಒಂದು ಕಡೆ ಹೊಸಬರಿಗೆ ದಾರಿ ಮಾಡಿಕೊಡ್ತಾ ಇದೆ. ಹೊಸಬ್ರು ಸಚಿವರಾಗಲಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವ್ರ ಹೇಳಿಕೆ ಸ್ವಾಗತ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಶಿವಗಂಗಾ ಬಸವರಾಜ್ ಅವರು ಜನವರಿನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ಸುಳಿವನ್ನು ಕೊಟ್ಟವರೆ. ಜನವರಿ 2ನೇ ತಾರೀಕು ನಂತರ ನಾನು ಮಾತಾಡ್ತೇನೆ, ಈಗ ಮಾತನಾಡಲ್ಲ ಅಂತ ಹೇಳುವ ಮೂಲಕ ಜನವರಿ ಸಂಕ್ರಾಂತಿ ಬಗ್ಗೆ ಒಂದು ರೀತಿಯಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ. ಸಿದ್ದು ಟೀಮ್ ವೈಲೆಂಟ್, ಡಿಕೆಶಿ ಕ್ಯಾಂಪ್ ಸೈಲೆಂಟ್. ಹೈಕಮಾಂಡ್ ಆಜ್ಞೆಗೆ ಬೆದರಿದೆಯಾ ಡಿಕೆ ಶಿವಕುಮಾರ್ ಟೀಮ್? ಹೌದು, ಕುರ್ಚಿ ಕದನ ಕುರಿತು ಹೈಕಮಾಂಡ್ ಆಜ್ಞೆಗೆ ಡಿಕೆಶಿ ಟೀಮ್ ಬೆದರಿದಂತಿದೆ. ಸಿದ್ದರಾಮಯ್ಯ ಟೀಮ್ ವೈಲೆಂಟ್ ಆಗಿದ್ರೆ ಡಿಕೆಶಿ ಕ್ಯಾಂಪ್ ಸೈಲೆಂಟ್ ಆಗಿದೆ. ಡಿಕೆಶಿ ಸಿಎಂ ಆಗಬೇಕು ಅಂತಿದ್ದವರೆಲ್ಲ ಹೈಕಮಾಂಡ್ ಕಡೆಗೆ ಕೈ ತೋರಿಸಿ ಸೈಲೆಂಟ್ ಆಗುತ್ತಿದ್ದಾರೆ. ಏನೇ ಕೇಳಿದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಸಿಎಂ ಟೀಮ್ ಉತ್ತರಿಸುತ್ತಿದೆ. 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಎಂಬ ಯತೀಂದ್ರ ಹೇಳಿಕೆಯ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಯತೀಂದ್ರ, ಮಹದೇವಪ್ಪ, ಪರಮೇಶ್ವರ್ ಎಲ್ಲ 10 ಸಾರಿ ಹೇಳಿರಬಹುದು. ಎಲ್ಲರೂ ಹೇಳಿದ್ದಾರೆ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ಅವರೆಲ್ಲ ಹೇಳಿದ ಮೇಲೆ ಆಯ್ತಲ್ಲ, ನಮ್ಮದೇನು ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಈ ಹಿಂದೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದು, ಇಂದು ಮಾಧ್ಯಮಗಳ ಮುಂದೆ ಮಾತನಾಡಲು ಇಕ್ಬಾಲ್ ಹುಸೇನ್ ಹಿಂದೇಟನ್ನ ಹಾಕಿದ್ದಾರೆ. ಏನೂ ಮಾತಾಡದೆ ಕೈ ಮುಗಿದು ಜಾಗ ಬಿಡಿ ಅಂತ ತೆರಳಿದ್ದಾರೆ. ಯತೀಂದ್ರ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ.
ಕಮಾಂಡ್ ಅವರು ತೀರ್ಮಾನ ತೆಗೆದುಕೋತಾರೆ. ನನಗಂತೂ ಮಾತಾಡಬೇಡಿ ಅಂತ ಹೈಕಮಾಂಡಿಂದ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೆ ನಾನು ಬದ್ಧನಾಗಿರ್ತೇನೆ. ಒಳ್ಳೆಯದು, ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಐ ಥಿಂಕ್ ನಾವು ಅದನ್ನು ಸ್ವಾಗತಿಸಬೇಕು. ಸೊ ಹಾಗೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಜಿಲ್ಲೆ ನಾಯಕರು ಅವರು ಆ ಥರ ಹೇಳಿದರೆ ಅದೇ ಉದ್ದೇಶ ಅಂತ ಅಂದ್ಕೊಳ್ತೀನಿ. ಹೊಸಬ್ರಿಗೆ ಅವಕಾಶ ಕೊಡ್ಸೋಣ ಅನ್ನೋದು ಒಂದು ಹೇಳಿಕೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಪಾರ್ಟಿಯ ಕೆಳಗಡೆ ಶಿಸ್ತಲ್ಲಿ ಇರೋಂಥ ನಾವೆಲ್ಲ ವರ್ಕರ್ಸ್ಗಳು. ಸೊ ಹಾಗಾಗಿ ನಿರಂತರವಾಗಿ ನಮ್ಮ ಗುರಿಗಳನ್ನ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ನಮಗೆ ಸಲಹೆ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದೇ ಬಣ. ಇವತ್ತು ಚೀಫ್ ಮಿನಿಸ್ಟರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ. ನಾವೆಲ್ಲ ಸಿದ್ದರಾಮಯ್ಯ ಸಾಹೇಬರು ಅವಿಶ್ವಾಸಕ್ಕೆ ತಂದಂಥ ಸಂದರ್ಭ ನಾವು ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನು ಮುಂದುವರಿಸೋಂಥ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ. ಅವ್ರು ಯಾವ ಅರ್ಥದಲ್ಲಿ ಹೇಳೋರೋ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ತಗೋಬೇಕು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧ ಇರ್ತೀವಿ. ವಿಚಾರಗಳಲ್ಲಿ ಬದಲಾವಣೆಗಳಾಗಿದ್ದಾವಲ್ಲ ಅನೇಕ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ CLPನಲ್ಲಿ ಆಯ್ಕೆ ಮಾಡಿ ಬದಲಾವಣೆ ಆಗಿರ್ತಕ್ಕಂಥದ್ದು ಅವೆಲ್ಲ ಹೈಕಮಾಂಡ್ ನೋಡ್ಕೊಂಥದ್ದು. ಅದೆಲ್ಲ ನಮಗೆ ಸಂಬಂಧಪಟ್ಟಿದಂಥ ವಿಚಾರಗಳಲ್ಲ. ಅವೆಲ್ಲ ತಂದೆ ಮೇಲೆ ಅಭಿಮಾನಕ್ಕೆ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ತಗೊಂತಾರೆ. ಇಲ್ಲ, ಆ ವಿಚಾರದಲ್ಲಿ ನಮ್ಮ ಸ್ಟ್ಯಾಂಡ್ ಏನಿಲ್ಲ. ನಮ್ದು ಹೈಕಮಾಂಡ್ ಸ್ಟ್ಯಾಂಡ್. 2 ಸಲ ಹೇಳ್ಯಾರ ಅವ್ರೆ, ಒಂದು 10 ಸಲ ಹೇಳ್ಯಾರ. ಈಗ ಮತ್ತೆ ಅದನ್ನ ಹೊಸದೇನಿದೆ, ಈಗ 10 ಸಲ ಹೇಳಿದ್ದಾರೆ. 10 ಸಾರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, 10 ಸಾರಿ ಮಾದೇವಪ್ಪ ಹೇಳ್ಯಾರೆ, 10 ಸಾರಿ ಪರಮೇಶ್ವರ್ ಹೇಳಿದ್ದಾರೆ, ಜಮೀರ್ ಅಹ್ಮದ್ ಹೇಳಿದ್ದಾರೆ, ಜಾರ್ಜ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಇವತ್ತು ಮತ್ತೆ ನಾವು ಹೊಸದು ಹೇಳೋದು ಅವಶ್ಯಕತೆ ಇಲ್ಲ. ಜನ ಆಲ್ರೆಡಿ ಹೇಳಿದ್ದಾರೆ. ಸೊ ಅದು ಇರ್ತಾರೋ ಬಿಡ್ತಾರೋ ಅನ್ನೋದು ಹೈಕಮಾಂಡ್ ಅಂತ CM ಅವರ ಖುದ್ದು ಹೇಳಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ಈಗ ಅದರ ಚರ್ಚೆ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಕದನ ವಿರಾಮದ ಬಳಿಕವೂ ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ಜಟಾಪಟಿ ಮುಂದುವರೆದಿದ್ದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.